ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಾನು ನಮ್ಮ ಊರೊಳಗದೀನಿ. ಅಲ್ಲಿ ರೂಟೀನ್ ಏನು ಇರ್ತೈತೆ ಹಳ್ಳಿ ಒಳಗಂತ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಬೆಳಗ್ಗೆ ಎದ್ದು ಮುಖ ತೊಗೊಂಡು ಫಸ್ಟಿಗೆ ನಾನು ನೀರು ಕಾಯಕ್ಕೆ ಹಾಕಿಬಿಡ್ತೀನಿ. ನೀರು ಕಾಯಕ್ಕೆ ಹಳ್ಳಿ ಒಳಗೆ ಅಂದ್ಕೊಳ್ಳೆಲ್ಲ ಕಟ್ಟಿಗೆ ಸಿಗ್ತಿರ್ತಾವೆ. ಹಾಗಾಗಿ ಬಂಬೈತೆ ನೀರು ಕಾಸೋದಕ್ಕೆ, ಅದಕ್ಕೆ ನಾವು ನೀರಿಗೆ ಉರಿ ಹಾಕಿಬಿಡ್ತೀವಿ. ಯಾಕಂದ್ರೆ ಒಂದು ಸ್ವಲ್ಪ ಕಟ್ಟಿಗೆ ಹಾಕೊಂಡ್ರೆ ನೀರು ಕಾಯೋಷ್ಟೊತ್ತೊಳಗೆ ಮತ್ತು ಉಳಿದ ಬೇರೆ ಕೆಲಸನೂ ಎಲ್ಲ ಆಗ್ತಿರ್ತೈತೆ. ಅದಕ್ಕೋಸ್ಕರ ಎದ್ದು ಫಸ್ಟಿಗೆ ನೀರದು ಕಾಯಕ್ಕೆ ಹಾಕಿಬಿಡ್ತೇನೆ. ಆಮೇಲೆ ನೆಕ್ಸ್ಟ್ ಏನೇನು ರೂಟೀನ್ ಐತಿ ಅದೆಲ್ಲನೂ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗ್ತೀವಿ. ಸ್ಟಾರ್ಟಿಂಗ್ ನಾನು ಬಂದ ಕೂಡಲೇ ನನಗೂ ಕೂಡ ಇದನ್ನ ಹಚ್ಚಿದ ರೂಢಿ ಇರಲಿಲ್ಲ. ಯಾಕಂದರೆ ನಮ್ದು ಇರೋದು ಸಿಟಿ ಅಂದ ಕೂಡಲೇ ನನಗಿದೆಲ್ಲ ಅಭ್ಯಾಸ ಇರಲಿಲ್ಲ. ಇಲ್ಲಿ ಬಂದ ನಂತರ ನಾನು ಕೂಡ ಇದೆಲ್ಲನೂ ಕಲ್ತಿದ್ದೆ. ಫಸ್ಟ್ ನೀರು ಕಾಯಕ್ಕೆ ಹಾಕ್ಬಿಟ್ಟು ಆಮೇಲೆ ಉಳಿದದ್ದು ಕೆಲಸ ಏನೇನೈತಿ ಅದನ್ನೆಲ್ಲನೂ ಶುರು ಮಾಡ್ತೀವಿ. ಮುಂಜಾನೆ ಕುಕ್ಕಿಂಗ್ ಒಳಗೆ ಸೌತೆಕಾಯಿ ಪಲ್ಯ ಮಾಡತ್ತಿದ್ದು, ಹಾಗಾಗಿ ಅದರ ರೆಸಿಪಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಶೂಟ್ ಮಾಡಿದ್ನಿ. ಅದಕ್ಕೆ ನಾನು ಸೌತೆಕಾಯಿನ ಸ್ಲೈಸಸ್ ಆಗಿ ಉದ್ದುದಾಗಿ ಹಚ್ಕೊಂಡಿದ್ದೇನೆ. ಯಾಕಂದ್ರೆ ನಾವು ಸ್ಮಾಲ್ ಸೈಜಾಗಿ ಚಾಪಿಂಗ್ ಮಾಡಿದ್ವಿ ಅಂತಂದ್ರೆ ಹಾರ್ಡ್ ಇರ್ತಾವೆ ಮತ್ತು ಬೇಗ ಕುದಿಯೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಲಾಂಗ್ ಆಗಿ ಅದನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಸೈಡ್ಗೆ ಒಂದು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋಗ್ತೇನೆ. ಜೊತೆಗೆ ಒಂದು ಸ್ವಲ್ಪನೂ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೇನೆ. ಸೈಡಿನ ಅದಕ್ಕೆ ಏನೇನು ಬೇಕಾಗ್ತೈತಿ, ಉಳ್ಳಾಗಡ್ಡಿ, ಕರಿಬೇವು ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಮ್ಮ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಅದೊಂದು ಸ್ವಲ್ಪನೇ ಸಿಡಿಬೇಕು. ಸೌತೆಕಾಯಿನ ತೊಳೆದು ಫ್ರೆಶ್ ಆಗಿ ಅದನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪ ಎಳೆ ಸೌತೆಕಾಯಿ ಅಂದರೆ ಬೇಗನೆ ಕುದೀತಿದೆ, ಸ್ವಲ್ಪ ಹಾಡಿದ್ದು ಅಂದರೆ ಕುದಿಯೋಂಗಿಲ್ಲ. ಅದಕ್ಕಾಗಿ ಉದ್ದಿದ್ದ ಸ್ಲೈಸನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ನಾನು ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ, ಆಮೇಲೆ ಒಂದು ಸ್ವಲ್ಪನೇ ಕರಿಬೇವು ಹಾಕಾಕತ್ತೀನಿ. ಜೊತೆಗೆ ಸ್ವಲ್ಪನೇ ಉಳ್ಳಾಗಡ್ಡೆನೂ ಹಾಕಾಕತ್ತೀನಿ. ಇದಕ್ಕೆ ನಾನು ಲಾಂಗ್ ಸ್ಲೈಸಸ್ ಆಗಿ ಸೌತೆಕಾಯಿ ತೊಗೊಂಡಿದ್ದೇನೆ. ಹಾಗಾಗಿ ನಾವು ಉಳ್ಳಾಗಡ್ಡೆನೂ ಕೂಡ ಉದ್ದುದನ್ನು ಹೆರ್ಚ್ಕೊಂಡಿದ್ದೇನೆ. ಈಗೆಲ್ಲನೂ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಒಂದು ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಬೇಕು. ಸೈಡ್ಗೆ ಮಾರ್ನಿಂಗ್ ನಮ್ಮದೆಲ್ಲ ಕುಕಿಂಗ್ ರೂಟೀನು ಸ್ಟಾರ್ಟ್ ಇರ್ತೈತಿ. ಹಾಗಾಗಿ ಸೈಡ್ಗೆ ಒಂದು ಸ್ವಲ್ಪ ರೈಸ್ ಅದನ್ನು ಕೂಡ ಎಲ್ಲನೂ ಮಾಡೋಕ್ಕಿಟ್ಟಿದ್ನಿ. ಮಾರ್ನಿಂಗ್ ಅಂದ ಕೂಡಲೇ ಒಂದು ಸ್ವಲ್ಪ ಬೇಗನೆ ಕುಕಿಂಗ್ ಮಾಡಬೇಕು. ಅದಕ್ಕೋಸ್ಕರ ಎಲ್ಲನೂ ಅಟ್ ಎ ಟೈಮ್ ಒಳಗೆ ಆಗಲಿ ಅಂತಂದು ಸೈಡ್ಗೆಲ್ಲ ಕೆಲಸನೂ ಸೈಡ್ ಬೈ ಸೈಡ್ ನಡೆದಿರ್ತೈತಿ. ಆ ಕಡೆ ರೈಸ್ ಮಾಡೋಕ್ಕಿಟ್ಟಿದ್ನಿ, ಹಾಗಾಗಿ ಸೈಡ್ನ ಪಲ್ಯನೂ ರೆಡಿ ಮಾಡತ್ತಿದ್ನಿ. ಈಗ ಒಂದು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕತ್ತೀನಿ. ನಾನು ಯಾವಾಗಲೂ ಹೇಳೋಂಗೆ ನಾನು ಉಳ್ಳಾಗಡ್ಡಿ ಹಾಕಿದ ಕೂಡಲೇ ಅರಿಶಿನ ಪುಡಿ ಹಾಕಿ ಬಿಟ್ಟಿರ್ತೇನೆ ಅಂತಂದು, ಹಾಗಾಗಿ ಅಂದ್ರೆ ಬೇಗನೆ ಫ್ರೈ ಆಗ್ತೈತಿ. ಅದಕ್ಕೋಸ್ಕರ ಅಂತ ಈಗ ಉಳ್ಳಾಗಡ್ಡಿ ಹಾಕಿದ ನಂತರನೂ ಒಂದು ಸ್ವಲ್ಪನೇ ಅದನ್ನು ಕಲರ್ನು ಚೆಂದ ಬರ್ತೈತಿ. ಒಂದು ಸ್ವಲ್ಪ ಅದರೊಳಗೆ ಫ್ರೈ ಮಾಡ್ಕೋಬೇಕು. ಸೌತೆಕಾಯಿ ಪಲ್ಯ ಮಾಡುವಾಗೂ ನಾನು 2 ಟೈಪಾಗಿ ಡಿಫ್ರೆಂಟಾಗಿ ಬೇರೆ ಬೇರೆ ಥರನೂ ಮಾಡ್ತೀನಿ. ಈಗ ನಾನು ಒಂದು ರೀತಿಯಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ. ಇದು ಕೂಡ ಹಳ್ಳಿ ಸ್ಟೈಲ್ ಒಳಗನ. ಈಗ ನೋಡಿರಿ, ಸೌತೆಕಾಯಿನೆಲ್ಲನೂ ತೊಳೆದಿಟ್ಟಿದ್ನಿ. ಭಾಳ ಹಾಡಿದ್ದು ಅಂತಂದ್ರೆ ಅದ್ರೊಳಗಿನ ಬೀಜ ತೆಗೆದುಬಿಡಬೇಕು. ಈ ಸ್ವಲ್ಪ ಎಳೆ ಸೌತೆಕಾಯಿ ಇದ್ದು, ಹಾಗಾಗಿ ನಾನು ಇದ್ರೊಳಗಿನ ಬೀಜ ಅದು ಏನು ತೆಗೆದಿಲ್ಲ, ಹಂಗೆ ತೊಳೆದಿಟ್ಕೊಂಡು ಬಿಟ್ಟಿದ್ನಿ. ಈಗ ನಾನು ಇದ್ರೊಳಗನ ಒಗ್ಗರಣೆ ಒಳಗೆ ನಾವೇನು ಸೌತೆಕಾಯಿ ಹೆಚ್ಚಿಟ್ಟಿದ್ವಿ ಅದನ್ನೆಲ್ಲನೂ ನಾನು ಹಾಕೊಳಕತ್ತೀನಿ. ಇಷ್ಟನ್ನು ಸೌತೆಕಾಯಿ ಹಾಕೊಂಡು ಒಂದು ಸ್ವಲ್ಪ ಚೆಂದನ ಫ್ರೈ ಆಗೋಂಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹಾಕಿದ್ದೇನು. ಹಾಕಿದ ನಂತರ ಒಂದು ಸ್ವಲ್ಪ ಅದೆಲ್ಲನೂ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಇಷ್ಟನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಫ್ರೆಂಡ್ಸ್, ನೀವು ವಿಡಿಯೋಸ್ ಇಷ್ಟ ಆಗ್ತಿದ್ದು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಚಾನಲ್ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೇನು. ಸ್ವಲ್ಪ ಆಯಿಲ್ ಒಳಗನೆ ಫ್ರೈ ಮಾಡಬೇಕು. ಅಂದ್ರೆ ಆಯಿಲ್ ಒಳಗೆ ಫ್ರೈ ಮಾಡೋದ್ರಿಂದ ಟೇಸ್ಟ್ ಆಗ್ತೈತಿ. ಈಗ ನಾನು ಮಿಕ್ಸಪ್ ಮಾಡಿ ಒಂದು 5 ನಿಮಿಷ ಹಂಗೆ ಮುಚ್ಚಿ ಕುಕ್ ಮಾಡೋಕ್ಕಿಟ್ಟಿದ್ನಿ. ಅದೊಂದು ಸ್ವಲ್ಪ ಬೆಂದಂಗೆ ಆಗ್ಬೇಕಂತಂದ. ಈಗ ನೋಡಿರಿ, ಇಷ್ಟನ್ನು ಮಿಕ್ಸ್ ಆಗೈತಿ, ಸ್ವಲ್ಪ ಬೆಂದವು. ಈಗ ನಾನು ಇದನ್ನು ಮ್ಯಾಲೆ ಖಾರ ಅದೆಲ್ಲ ಈಗ ಹಾಕೊಳಕತ್ತೇನೆ. ಫಸ್ಟಿಗೆ ನಾನು ಆಯಿಲ್ ಒಳಗನೆ ಹಾಕಂಗಿಲ್ಲ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಕುದಿತೈತಿ ಮತ್ತು ಆಯಿಲ್ ಒಳಗೆ ಫ್ರೈ ಆಗೋದ್ರಿಂದ ಸೌತೆಕಾಯಿ ಪಲ್ಯ ಕೂಡ ಟೇಸ್ಟ್ ಆಗ್ತೈತಿ. ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಸಾಲ್ಟ್, ಆಮೇಲೆ ಗರಂ ಮಸಾಲೆ ಎಲ್ಲನೂ ಹಾಕೊಳಕತ್ತೇನು. ಮತ್ತು ಮ್ಯಾಲೆ ಒಂದು ಸ್ವಲ್ಪನ ಅದ್ರೊಳಗೆ ನಾನು ಕರಿ ಎಳ್ಳಿನ ಚಟ್ನಿ ಅಥವಾ ಗುರೆಳ್ಳಿನ ಚಟ್ನಿ ಅಂತಾರಲ್ಲ, ಅದನ್ನು ಕೂಡ 1 ಸ್ಪೂನ್ ಅಷ್ಟು ಹಾಕಿದ್ದೇನು. ಅಂದ್ರೆ ಅದು ಹಾಕೋದ್ರಿಂದ ಟೇಸ್ಟೇ ಇರ್ತೈತಿ. ಅದಕ್ಕೋಸ್ಕರ ಈಗೆಲ್ಲನೂ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳಕತ್ತೇನು. ಎಲ್ಲನೂ ಕಂಪ್ಲೀಟಾಗಿ ಚೆನ್ನಾಗಿ ಅದರೊಳಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಸೌತೆಕಾಯಿ ಒಂದು ಸ್ವಲ್ಪ ಸಾಫ್ಟ್ ಆಗ್ಯಾವ, ಹಾಗಾಗಿ ಅದರೊಳಗೆ ಎಲ್ಲನೂ ಮಸಾಲೆನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಕತ್ತೈತಿ. ಈಗ ಸ್ವಲ್ಪ ಶುಗರ್ನೂ ಆ್ಯಡ್ ಮಾಡಕತ್ತೇನು. ಅಂದರೆ ಸ್ವಲ್ಪ ಸ್ವೀಟ, ಒಂದು ಸ್ವಲ್ಪ ಖಾರ ಟೇಸ್ಟ್ ಇರ್ತೈತಿ. ಅದಕ್ಕೋಸ್ಕರ ಮತ್ತು ನಾನು ಕೊತ್ತಂಬರಿನ ಗಾರ್ನಿಷಿಗೆ ಯಾವಾಗಲೂ ಹಾಕಂಗಿಲ್ಲ. ಪಲ್ಯ ಏನು ಮಾಡ್ತಿರ್ತೀವಲ್ಲ ಕುದಿಯೋಕ್ಕಿಂತ ಮುಂಚೆನೇ ಹಾಕಿರ್ತೀನೋ. ಅದರ ಒಗ್ಗರಣೆ ಒಳಗೆ ಹಾಕಿದ್ವಿ ಅಂತಂದ್ರೆ ಸ್ವಲ್ಪ ಅದು ಬಾಯ್ಲ್ ಆದ ನಂತರ ಅದರ ಫ್ಲೇವರ್ನೂ ಎಲ್ಲ ಕಡೆ ಪಲ್ಯ ಒಳಗೆ ಬಿಡ್ತೈತಿ. ಅದಕ್ಕೋಸ್ಕರ ನಾನು ಇದೇ ರೀತಿ ಮಾಡ್ತೇನೆ. ಈಗ ಅದಕ್ಕೆ ಕುದಿಯೋಕೆ ಎಷ್ಟು ಬೇಕೋ ಅಷ್ಟು ಮಾತ್ರ 1 ಕಪ್ ಅಷ್ಟು ನಾನು ನೀರು ಹಾಕಿನು. ಜಾಸ್ತಿ ಯಾವುದೇ ಪಲ್ಯ ಮಾಡೋಕ್ಕಾದ್ರೂ
ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಅದ್ರೊಳಗೆ ನೀರು ಕುಡ್ಕೊಂಡ್ಬಿಟ್ಟು ಅದ್ರ ಟೇಸ್ಟನ್ನು ಹೋಗಿಬಿಡ್ತೀವಿ. ಅದಕ್ಕೋಸ್ಕರ ಕುಡಿಯೋದಕ್ಕೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಮಾತ್ರ 1 ಬಟ್ಲು ಅಷ್ಟು ಅದು ನೋಡ್ಕೊಂಡ್ಬಿಟ್ಟು ಅದ್ರೊಳಗೆ ನೀರನ್ನು ಹಾಕಬೇಕು. ಈಗ ನಾನು ಇಷ್ಟು ನೀರನ್ನು ಹಾಕಿಬಿಟ್ಟೆನು, ಜೊತೆಗೆ ಎಲ್ಲನೂ ಹಾಕಿದ್ದೇನೆ, ಸಾಲ್ಟ್ ಅದನ್ನು. ಈಗ ನಾನು ಇದನ್ನು ಒಂದು 10 ನಿಮಿಷ ಹಿಂಗೆ ಮುಚ್ಚಿ ಬೇಯಿಸ್ತೇನೆ. ಸೊ ಒಂದು ಸ್ವಲ್ಪ ಅದನ್ನು ಬೇಯಿಸ್ಕೊಂಡ್ಬಿಟ್ಟು ಅಂತಂದ್ರೆ ನಮ್ಮ ಏನು ಸೌತೆಕಾಯಿ ಪಲ್ಯ ಐತಿ ಅದು ರೆಡಿ ಆಗ್ತೈತಿ. ನೋಡಿರಿ ಎಲ್ಲನೂ ಸ್ವಲ್ಪ ಮಿಕ್ಸ್ ಆಗೈತೆ ಎಲ್ಲ ಕಡೆನೂ. ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಬೇಕಿದ್ರೆ ಮತ್ತೊಂದು ಸ್ವಲ್ಪ ಸಾಲ್ಟ್ನೂ ಕೂಡ ಆ್ಯಡ್ ಮಾಡ್ಬೋದು. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಕುಕ್ ಮಾಡಬೇಕು ಇದೇ ರೀತಿ. ಅವಾಗ ನಮ್ಮ ಪಲ್ಯ ರೆಡಿ ಆಗ್ತಿ. ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ತಾನೆ ನನಗೂ ಕೂಡ ಕಮೆಂಟ್ ಒಳಗೆ ತಿಳಿಸ್ರಿ, ಇಲ್ಲಾಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈಗ ಟೈಮ್ 11 ಗಂಟೆ ಆಗೈತಿ. ಬೆಳಗಿನ ಕೆಲಸ ಅದು ಸ್ನಾನ ಎಲ್ಲನೂ ಕೆಲಸ ಮುಗೀತು. ಮುಂಜಾನೆನ ಅಡುಗೆನೂ ಎಲ್ಲ ಬೇಗ ಮಾಡಿದ್ವಿ, ಯಾಕಂದ್ರೆ ನಮ್ಮ ಮನೆಯವ್ರದ್ದು ಕೆಲ್ಸಕ್ಕೆ ಹೋಗೋರು ಇರ್ತಾರೋ, ಹಾಗಾಗಿ ಎಲ್ಲ ಹೋಗೋರಿರ್ತಾರೆ ಅಂದ್ಕೂಡ ಬೆಳಗಿನ ಸ್ವಲ್ಪ ಅಡುಗೆದು ಬೇಗ ಮಾಡಿರ್ತೀವಿ. ಎಲ್ಲರೂ ಅವರು ಸ್ವಲ್ಪ ಊಟದು ಮಾಡಿ ನಮ್ಮ ಐದನದು ಎಲ್ಲರೂ ಡಬ್ಬಿ ಕಟ್ಕೊಂಡು ಹೋಗ್ತಾರೆ, ಅವ್ರಿಗೋಸ್ಕರ ಬೇಗ ಮಾಡಿರ್ತೀವಿ. ಎಲ್ಲ ಮಾಡಿ ಎಲ್ಲರೂ ಹೋದ್ರು. ಈಗ ನಾವು ಅಷ್ಟ ಅದೀವಿ ಮನೆಯೊಳಗನ. ನಮ್ದು ಹಳ್ಳಿ ಐತಿ, ಹಳ್ಳಿ ಇಲ್ಲಿ ಅಂದ್ರೆ ಹಸ್ಬೆಂಡ್ ಮನೆ ಇರೋದು ಗೊತ್ತಿರ್ಬೋದು. ಹಳ್ಳಿ ಮನೆ ಅಂದ್ರೆ ಹೆಂಗೆ ಇರ್ತದ ಅಂತಂದ ಆಲ್ರೆಡಿ ನಾನು ನಮ್ಮ ಮನೆ ಹೋಮ್ ಟೂರ್ನ ಶೇರ್ ಮಾಡಿ ನಿಮ್ಮ ಜೊತೆ. ಈಗ 11 ಗಂಟೆಗೆ ನಾವಿನ್ನೂ ನಾಷ್ಟ ಅದೇನು ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ವಿ. ಸ್ವಲ್ಪ ಅದರದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಯಾಕಂದ್ರೆ ಈಗ ನಮ್ಮ ಮಾನ್ವಿನೂ ಮಕ್ಕೊಂಡಾಳು. ಆಕೆ ಮಕ್ಕೊಂಡ್ಲಂದ್ರೆ ಎಲ್ಲನೂ ನಮ್ಮ ಕೆಲಸ ಆಗ್ತೈತಿ ಇರ್ಲಿಕ್ಕಂತಂದ್ರೆ ಆಕೆ ಜೊತೆ ಇನ್ನೂ ಕೆಲಸನ ಆಗಲ್ಲ. ಕೆಲಸನೂಕ್ಕಿಂತ ಆಕೆ ಕಾಡ್ಸೋದಿಲ್ಲ, ಆದ್ರೆ ಆಕೆನ ಹಿಡಿಯೋದೇನೋ ಒಂದು ದೊಡ್ಡ ಕೆಲಸ ಮನೆಯೊಳಗೆ. ಯಾಕಂದ್ರೆ ಆಕೆ ಒಂದು ಕಡೆ ಕುಂತ್ರಂಗಿಲ್ಲ. ಒಂದು ಮನೆ ಮುಂದೆ ರೋಡ್ ಐತೆ ಅಂದ್ಕೂಡಲೇ ಹೊರಗಡೆನ ರೋಡ್ ಹೋಗ್ತಾಳೆ. ಹಂಗಾಗಿ ಆಕಿನ ಸ್ವಲ್ಪ ಯಾರಾದ್ರೂ ಆಕಿನ ಕಡೆ ಹತ್ರ ಒಬ್ರು ಇರಲೇಬೇಕು. ಅದಕ್ಕೋಸ್ಕರ ಆಕೆ ಮಲ್ಕೊಂಡಾಳ ಅಂದ್ಕೂಡಲೇ ಈಗ ಒಂದು ಸ್ವಲ್ಪ ಎಲ್ಲನೂ ನಾಷ್ಟಕ್ಕೋದೆಲ್ಲ ಮಾಡ್ಕೊಳಕತ್ತೇನು. ಈಗ ನಾಷ್ಟ ಅದಷ್ಟು ಮಾಡ್ಕೋತೀವಿ. ನಿನ್ನೆ ಅಂತೂ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಬಂದು ಹಾಗಾಗಿ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಯಾಕಂದ್ರೆ ಬೆಳಗ್ಗಿಂದ ಹಿಡಿದ ಬೆಳಗ್ಗೆ 9 ಗಂಟೆಗೆ ಹೋಗಿದ್ವಿ ನಾವು. 9ರಿಂದ ಮನೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗ್ಬಿಡ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಸಾಕಾಗಿ ಹೋಗ್ತು. ಯಾಕಂದ್ರೆ ನಾನು ನಮ್ಮ ಮನೆಯವ್ರು ಅಷ್ಟೇ ಹೋಗಿದ್ದು ಕ್ಲೀನಿಂಗ್ ಮಾಡಕ್ಕೆ. ಅಂದ್ರೆ 2 ತಿಂಗಳು ಮನೆ ಇಲ್ಲ ಅಂದ್ಕೂಡೆ, ಮನೆಯೊಳಗೆ ಇಲ್ಲ ಅಂದ್ಕೂಡೆ ಮನೆ ಫುಲ್ ಹೊಲಸಾಗಿತ್ತು. ಜೊತೆಗೆ ನೀರಂತೂ ಸ್ವಲ್ಪ ಸಿಂಟೆಕ್ಸ್ ಒಳಗೋದೆಲ್ಲ ನೀರಿತ್ತು. ಭಾಳ ದಿನ ನೀರು ಯೂಸ್ ಮಾಡಿದ್ರೆ ಹಂಗೆ ಬಿಟ್ಟು ಅಂದ್ರೆ ನೀರೊಳಗೂ ಹುಳಾದು ಆಗಿರ್ತಾವೆ. ಹಂಗಾಗಿ ನಮ್ಮ ಮನೆಯವರ ಸಿಂಟೆಕ್ಸ್ನು ಎಲ್ಲನೂ ಫುಲ್ ಕ್ಲೀನ್ ಮಾಡಿದ್ರು. ಅದ್ರಾಗ ನೀನು ಹೋಗೋಷ್ಟೊತ್ತಿಗೆ ನಳನೂ ಬಂದಿದ್ದು, ಹಂಗಾಗಿ ನೀರಿದ್ದು ಅಂದ್ಕೂಡಲೇ ಎಲ್ಲನೂ ಕ್ಲೀನ್ ಮಾಡಿ ನೀರು ಅದನ್ನೆಲ್ಲ ತುಂಬಿದ್ವಿ. ಕ್ಲೀನಿಂಗ್ ಮನೆಗಂತೂ ಕೆಲಸ ಮುಗೀತು. ಯಾಕಂದ್ರೆ ಕ್ಲೀನಿಂಗ್ ಆಯ್ತಂದ್ರೆ ನಾವು ಯಾವಾಗಲೂ ಹೋಗಾಕ ನಡೀತೈತಿ. ಮತ್ತು ಇನ್ನು ಮನೆಯೊಳಗೆ ರೇಷನ್ನು ಏನೂ ಇಲ್ಲ. ಯಾಕಂದ್ರೆ ಊರಿನ ನಾವು ಈ ಕಡೆ ಊರಿಗೆ ಬಂದ ಮುಂದೆ ಎಲ್ಲನೂ ಖಾಲಿ ಮಾಡಿ ಎಲ್ಲ ಮಾಡಿಬಿಟ್ರೆ, ಯಾಕಂದ್ರೆ ಭಾಳ ದಿನ ಇಟ್ಟು ಬಂದ್ವಿ ಅಂತಂದ್ರೆ ಎಲ್ಲ ಕೆಟ್ಟು ಹೋಗ್ತಾವೆ. ಮತ್ತು ಕಾಳದು ಎಲ್ಲ ಇತ್ತು ಅಂತಂದ್ರೆ ಹಿಟ್ಟೊಳಗೆಲ್ಲ ಹುಳ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡಿ ನಾವು ಬಂದಿದ್ವಿ. ಅದಕ್ಕೆ ಇನ್ನು ಹೋಗಿ ಅದ್ರ ಒಂದು ಸ್ವಲ್ಪ ದಿನಸಿ ಅದೆಲ್ಲನೂ ತರೋದೈತಿ. ನಲ್ಲಿ ಹೋದ್ಮೇಲೆ ಅಲ್ಲಿದೇನಾಗ್ತೈತೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಈಗ ಇಲ್ಲೇ ಮನೆಯೊಳಗೆ ಅದೀವಿ, ಇನ್ನೊಂದು 2 ದಿನ ಇಲ್ಲೇ ಇರ್ತೀವಿ. ಇದು ಇಲ್ಲಿದ ರೂಟೀನ್ ಏನು ಇರ್ತೈತಿ, ಇಲ್ಲಿದೇನೇನು ಇರ್ತೈತೆ ಅಂತ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಈಗ ಉಪ್ಪಿಟ್ಟು ಮಾಡಾಕಿಟ್ಟೇನು, ಒಗ್ಗರಣೆ ರೆಡಿ ಆಗತೈತಿ ನಮ್ದು. ಇದೆ ಮುಗಿಸ್ಕೊಂಡು ನಾಷ್ಟ ಮಾಡ್ತೀನಿ. ನೆಕ್ಸ್ಟ್ ಏನೇನು ಆಗ್ತೈತಿ ಇವತ್ತಿನ ದಿನ ಏನೇನು ಅಂತಂದ ಹಳ್ಳಿ ಇಲ್ಲಿ ಊರೊಳಗಿದೆ ನಮ್ಮ ರೂಟೀನ್ ಏನಿರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನು. ಈಗ ಇದೆಲ್ಲ ಟಿಫನ್ ಮಾಡ್ತೇನೆ, ಮತ್ತು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೇನೆ. ಏನು ಮಾಡತ್ತಿದ್ ನೀನು? ಏನು ಮಾಡತ್ತಿದ್ದಿ ಇಷ್ಟೊತ್ತನ? ಏನು ಮಾಡಿದ್ನಿ? ಸುಳ್ಳು ಮಮ್ಮ ಮಾಡಿದಿ? ಇಷ್ಟೊತ್ತನ ಏನು ಮಾಡಿದ್ನಿ? ಏನು ಮಾಡಿದಿ? ಏನು ಮಾಡಿದಿಲ್ಲಿ? ಜೋಜ ಮಾಡಿದಿಲ್ಲ? ಗುಡ್ ಗರ್ಲ್ ಅದಿಲ್ಲ? ಗುಡ್ ಗರ್ಲ್ ಅದಿಲ್ಲ? ನಮ್ಮ ಮನ್ಯಾಗ ಗುಡ್ ಗರ್ಲ್ ಅದಾಳ. ಒಬ್ಬಕ್ಕೆ ಎಲ್ಲದಾಳಕಿ ನಮ್ಮ ಮನ್ಯಾಗ ಗುಡ್ ಗರ್ಲ್ ಅದಾಳ. ಎಲ್ಲದಾಳು ಈಕಿನ ಗುಡ್ ಗರ್ಲ? ಹೌದು. ಹಾಯ್ ಮಾಡಿ ಮತ್ತೆ ಎಲ್ಲಾರ್ಗು. ವಾ ಬೀಳ್ತಿ. ಟೈಮ್ 1:15 ಆಗೈತಿ. ನಮ್ಮ ಮನೆ ಮಲ್ಕೊಂಡಿದ್ಲು. ಸೊ ಮಲ್ಕೊಂಡ ಈಗ ಎದ್ದಾಳು. ಏನಕ್ಕೆ ಊಟ ಅದು ಮಾಡಿಸೈತಿ. ಈಗೇನು ಕೆಲಸ ಅಂತೂ ಏನಿಲ್ಲ. ಈವ್ನಿಂಗನ ಮತ್ತು ಅದು ರೂಟೀನ್ ಎಲ್ಲ ಸ್ಟಾರ್ಟ್ ಆಗ್ತೈತಿ. ಈಗಂತೂ ಟೈಮ್ 1:15 ಆಗಾಕ ಬಂದೈತಿ. ಈಗ ಒಂದು ಸ್ವಲ್ಪ ಆಕಿಗೆ ಊಟ ಅದನ್ನು ಮಾಡಿಸ್ಬೇಕು. ಆಕೆ ಮಲ್ಕೊಂಡಿದ್ಲು. ಆವಾಗಲೇ ಹೇಳಿದ್ಲ ನಾನು ನಿಮಗೆ, ಆಕೆ ಮಲ್ಕೊಂಡಾಳ ಅಂತಂದು. ಅವಾಗನ ಟಿಫನ್ ಅದೆಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗ್ದೈತಿ. ಸೊ ಟಿವಿ ನೋಡ್ಕೊಂಡು ಕುಂತಿದ್ದು. ಹಂಗೆ ಲೈಟ್ ನೋಡಿದ್ರು ಹಂಗೆ ಆಗಿ ಟಿವಿನೂ ಆಫ್ ಆಗೈತಿ. ಲೈಟು ಯಾಕಂದ್ರೆ ಇವತ್ತು ಬರೀ ಬರೋದು ಹೋಗೋದು, ಯಾಕಂದ್ರೆ ಡೈಲಿ ಕಂಟಿನ್ಯೂ ಆಗಿರ್ತಾವೆ. ಇವತ್ತು ಯಾಕೋ ಲೈಟ್ ಹೋಗೋದು ಬರೋದು ಆಗತ್ತವು. ಹಂಗಾಗಿ ಲೈಟ್ ಹೋಗ್ಯಾವು ಕುಂತೀವಿ. ಈಗ ಆಕಿನೂ ಸ್ವಲ್ಪ ಈಗ ನಿದ್ಗನ್ನಾಗದಾಳು. ಎದ್ದಾಳ ಅಂದ್ಕೊಳ್ಳ ಒಂದು ಸ್ವಲ್ಪ ಆಕಿಗೂ ಊಟ ಅದೆಲ್ಲ ಮಾಡಿಸ್ತೇನು. ಊಟ ಮಾಡೋದೇ ಪ್ರಾಬ್ಲಮ್ ಆಕಿದಂದ್ರೆ, ಒಟ್ಟು ಊಟ ಮಾಡೋಕೆ ಹಠ ಮಾಡ್ತಾಳೆ, ಒಟ್ಟು ಊಟ ಮಾಡೋಂಗಿಲ್ಲ. ಹಾಗಾಗಿ ನೋಡೋಣ ಆಕಿಗೆ ಒಂದು ಸ್ವಲ್ಪ ಊಟ ಅದು ಮಾಡಿಸ್ತೇನು. ಮಾಡಿಸಿ ಮತ್ತು ನೆಕ್ಸ್ಟ್ ರೂಟೀನ್ ಏನಿರ್ತೈತಿ. ಮಮ್ಮ ಮಾಡ್ತಾಳೆ. ನಮ್ಮ ಮಾನ್ವಿ ಏನು ಮಾಡಕಿ ಊಟ? ನೀನು ಏನು ಮಾಡಕಿ? ಮಮ್ಮ ಮಾಡ್ತೀವಿ ಹೋದಿಲ್ಲ? ಬಾಯ್ ಮಾಡಿ ಮತ್ತೆ ಎಲ್ಲರಿಗೂ ನಾವು ಮಮ್ಮ ಮಾಡಕ್ಕೆ ಹೋಗುನು. ಬಾಯ್ ಮಾಡ್ಲಾ?
ಹಾಂ ಬಾಯ್. ಹಾಂ ಸೊ ನಿಮ್ಮ ಅಮ್ಮ ಮಾಡಿ ಬರ್ತಾಳು, ಮಾತಾಕಿನೂ ಮಾತಾಡ್ತಾಳೆ ನಿಮ್ಮ ಜೊತೆ. ಹಾಂ ಬಾಯ್. ನೀ ಮಾಡು ಚೆನ್ನಾಗಿ ಮಾಡು. ಹಾಂ ಬಾಯ್. ಇಲ್ಲ ಸಾಕು ಹಚ್ಚಿ ಕೂಡ ಇದಕ್ಕೆ ಅಂಜಿಕೆ ಹೆಂಗ್ ಬರುದಿಲ್ಲ ಯಾರಿಗತ್ರಿ. ಹೆಂಗ್ ತಿಂದವ ಹೆಂಗ್ ತಿಂದು ಹಂಗ ಕೊಡು ಮುರಿಬೇಡ. ಅದು ಕಸ್ಕೊಳ್ಳೋಣ ಈಕಿನ ಕಸ್ಕೊತ ತಿನ್ನಾಕೊಂಡಿದಾರ್ರಿ. ಬಾಯ್ ಮಾಡವಕ, ಬಾಯ್ ಮಾಡಿ ಹೋಗುನು, ಬಾಯ್ ಹೇಳವಕ, ಬಾಯ್ ಮಾಡ್ಲಾ. ಏನ್ ಮಾಡತ್ತಿತ್ತದ, ಏನ್ ಕೂಡ ಆತೈತಿ ಮಾ, ಹೆಂಗ್ ಕೂಡ ಆತೈತಿ, ಹೆಂಗ್ ಕೂಡ ಆತೈತಿ ಮಾ. ನಾಳಿತನ ತಿನ್ಸ್ಕೋತಾನಿಲ್ಲಕಿನಿ. ಬಾಯ್ ಕಡೆ ಬಾಯ್ನಾ. ಕೂಡ ಬಾಯ ಕೊಡು, ಕೂಡ ಬಾಯ ಹಾಕ್, ಹಾಕ್ ಬ್ಯಾಗ್ ಹಾಕ್, ಹಾಕ್ ಬ್ಯಾಗ್ ತಗೋ ತಗೋ ಅನ್ನೋದು. ಈ ಕಡೆ ಬಾ ಹಿಂದ್ ಸರಿ. ಕೂಡ ಚೇಯಾಕು ಸಣ್ಣ ಪಾಪ ಕೊಡು. అది ముందు ಸಾಯಂಕಾಲ ಹಂಗೆ ನಮ್ಮ ಅಣ್ಣನೂ ಆಟ ಆಡಕತ್ತಿದ್ಲು. ಆಡುಗಳ ಜೊತೆ ಆಕೆ ಫೇವ್ರೆಟ್ ಪ್ರಾಣಿಗಳು ಅಂತಲೇ ಹೇಳ್ಬೋದು, ಯಾಕಂದ್ರೆ ಅಷ್ಟು ಇಷ್ಟ ಆಕೆಗೆ. ಊರಿಗೆ ಬಂದಾಗಲೆಲ್ಲ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾಳು. ಈಗ ನೆಕ್ಸ್ಟ್ ಈವ್ನಿಂಗ್ ರೂಟೀನ್ ಮತ್ತು ಕಂಟಿನ್ಯೂ ಸ್ಟಾರ್ಟ್ ಆಯಿತು. ಅಂದ್ರೆ ಸಾಯಂಕಾಲ ಅದು ಮೆಂತ್ಯ ಪಲ್ಯ ಸಾಂಬಾರ್ದು ಮಾಡಕತ್ತಿದ್ದು. ಇದು ರೆಸಿಪಿ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ, ಹಾಗಾಗಿ ನಾನು ಡೀಟೇಲ್ ಆಗೇನು ಶೂಟ್ ಮಾಡೋಕತ್ತಿಲ್ಲ. ಆ್ಯಸ್ ಯೂಶ್ವಲ್ ಹೆಂಗಿರ್ತದೆ ಈವ್ನಿಂಗ್ ರೂಟೀನ ಎಲ್ಲ ಸ್ಟಾರ್ಟ್ ಇತ್ತು. ನಮ್ಮ ಮನೆಯೊಳಗೆ ಕಂಪಲ್ಸರಿ ಅಂಬ್ಲಿ ಬೇಕೇ ಬೇಕು, ಹಾಗಾಗಿ ನಾವು ಡೈಲಿನೂ ಕಂಪಲ್ಸರಿ ಅಂಬ್ಲಿ ಮಾಡ್ತೀವಿ. ಉಳಿದೆಲ್ಲನೂ ಈವ್ನಿಂಗ್ದು ಪ್ರಿಪ್ರೇಷನ್ ಕುಕ್ಕಿಂಗ್ದೆಲ್ಲ ನಡೆದಿತ್ತು. ಸೊ ಸಿಂಪಲ್ ಆಗಿತ್ತು ಇವತ್ತಿನ ಬ್ಲಾಗ್. ಇಲ್ಲಿಗೆ ಏನು ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಅದ ಲೈಕ್ ಮಾಡಿರಿ, ಹೊಸ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನನ್ನ ಬ್ಲಾಗ್ ಆದಷ್ಟು ಎಲ್ಲರ ಜೊತೆ ಕೂಡ ಶೇರ್ ಮಾಡಿರಿ. ಇದ್ರ ಬಗ್ಗೆ ಎಲ್ಲ ಅನಿಸಿಕೆಗಳು ನಂಗೆ ಕಮೆಂಟ್ ಮಾಡಿ ತಿಳಿಸಿರಿ. ಸಿಗ್ತೀನಿ ಹೊಸ ಬ್ಲಾಗ್.